ವಿಜಯನಗರ ಹಾಗೂ ಗಾಂಧಿನಗರದ ಎಲ್ಲ ಬಡಾವಣೆ ಎಲ್ಲ ಬಂಧುಗಳೇ, ಇವತ್ತು ನಾವು ನಗರಸಭೆ ಎದುರುಗಡೆ ಇವತ್ತೊಂದು ಹೋರಾಟಕ್ಕೆ ಬಂದಿದ್ವಿ. ಏನಪ್ಪಾ ವಿಚಾರ ಅಂದ್ರೆ, ನಮ್ಮ 18ನೇ ವಾರ್ಡಿನಲ್ಲಿ ಬಹುತೇಕ ಹಲವಾರು ಸಮಸ್ಯೆಗಳಿವೆ. ಅದರಲ್ಲಿ ಮುಖ್ಯವಾಗಿ ಇವರು ನಮಗೆ ಕಸ ವಿಲೇವಾರಿ ಮತ್ತು ಚರಂಡಿ ಸ್ವಚ್ಛತೆ ಆಗ್ತಿಲ್ಲ. ಮತ್ತು ಸರ್ ಏನಾಗಿದೆ ಅಂತ ಅಂದ್ರೆ, ವಿಜಯನಗರದಲ್ಲಿ 2300 ಚಿಲ್ಲರೆ ಮತದಾರರಿರುವಂತಹ ವಾರ್ಡ್, ಅದು ಬಹು ದೊಡ್ಡ ವಾರ್ಡ್. ಗಾಂಧಿನಗರ, ವಿಜಯನಗರ, ಹೌಸಿಂಗ್ ಬೋರ್ಡ್ ಕಾಲೋನಿ, ಕಮಲೇರ್ಕೇರಿ, ಟೀಚರ್ಸ್ ಕಾಲೋನಿ, ಇವೆಲ್ಲ ಪ್ರದೇಶಗಳನ್ನು ಒಳಗೊಂಡಂತ ಇದು ಇಷ್ಟು ದೊಡ್ಡ ವಾರ್ಡಿಗೆ ನಾವು ಹೇಳ್ತಾ ಇರೋದು, ಇವರಿಗೆ ಪ್ರತಿಯೊಬ್ಬರು ಯಾರು ಸಹಿತ ಯಾರು ಮನೆ ಬಾಗಿಲಿಗೆ ವಸೂಲಿಗೆ ಹೋಗದೆ ವಾಲಂಟರಿ ಆಗಿ ಕಟ್ತಾ ಇರೋಂತ ಕಂದಾಯ ಕಟ್ತಾ ಇದ್ದಾರೆ ಅಂದ್ರೆ ಇವತ್ತು ವಿಜಯನಗರದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮ ನಾಗರಿಕ ವೇದಿಕೆಯಿಂದ ನಾವು ಎಷ್ಟೋ ಸಾರಿ ಅವೇರ್ನೆಸ್ ಮೂಡ್ತೀವಿ. ಮೊದಲು ಕಂದಾಯ ಕಟ್ಟೋಣ, ಆಮೇಲೆ ನಾವು ನಮ್ಮ ಹಕ್ಕುಗಳನ್ನು ಕೇಳೋಣ ಅಂತ ಹೇಳಿ ಇಷ್ಟೆಲ್ಲ ನಾವು ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರು ಸಹಿತ ನಗರಸಭೆಯಲ್ಲಿ ನಮ್ಮ ದಿನ ಬಿಟ್ಟು ದಿನಕ್ಕೆ ಕಸದ ಗಾಡಿ ಬರ್ಲಿಕ್ಕೆ ಕೇಳ್ತಾ ಇಲ್ಲ. 2 ದಿವಸಕ್ಕೊಮ್ಮೆ ಬರಲಿ ಅಂತ ಕೇಳ್ತಾ ಇದೀವಿ ನಾವು. 2 ದಿವಸಕ್ಕೊಮ್ಮೆ ಬರಲಿ, ಆದ್ರೆ ಬರ್ತಾ ಇರೋದು ಕಸದ ಗಾಡಿ 10 ದಿವಸಕ್ಕೊಮ್ಮೆ, 15 ದಿವಸಕ್ಕೊಂದ್ಸರಿ. ಏನ್ ಮಾಡಬೇಕು ಅಂದ್ರೆ ನಗರಸಭೆ ಆಡಳಿತ ಏನಾಗಿದೆ? ಕಿವಿ, ಕಣ್ಣು, ಮೂಗು ಏನೂ ಇಲ್ವಾ? ಆದ್ರೆ ಈ ಬೇಸಿಗೆಯಲ್ಲಿ ನಮಗೆ ಹಂದಿಗಳ ಕಾಟ ಆಗಿ ಹಂದಿಗಳು ತುಂಬಾ ಸತ್ತೋದಾಗ ನಮ್ಮ ನಗರಸಭೆಯ ಪರಿಸರ ಭಾರಿ ಹೆಲ್ಪ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ನು ಹೇಳೋಣ. ಆದ್ರೆ ನಿಮ್ಮಲ್ಲಿ 2 ಜನ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಶೈಲೇಶ್ ಅವರು ಮತ್ತೆ ಮಹೇಶ್ ಅವರು. ಇವರಿಬ್ಬರು ನಿರ್ವಹಣೆ ಮಾಡುವಾಗ ನಮ್ಮಲ್ಲಿ ನಮ್ಮ ಏರಿಕೆ ಯಾರಂತಾನೆ ಗೊತ್ತಿಲ್ಲ. ಫೋನ್ ಮಾಡೋದು ಎತ್ತಲ್ಲ, ಸರಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇಲ್ಲ ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಗಳನ್ನ. ಮೇಸ್ತ್ರಿಗಳು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಪೌರಾಯುಕ್ತರು ಫೋನ್ ಎತ್ತಲ್ಲ. ಫೋನ್ ಎತ್ತಾರೆ, ನಮ್ಮ ಮದನ್ ಸಾರ್ ಏನ್ ಮಾಡೋದು ಫೋನ್ ಅಂತೂ ಎತ್ತಾರೆ, ಇಲ್ಲ ಅನ್ನಲ್ಲ. ಸಮಸ್ಯೆ ಪರಿಹಾರ ಆಗತ್ತೋ ಇಲ್ಲ, ಸ್ಪಂದನೆ ಮಾಡ್ತಾ ಇದಾರೆ. ಆದ್ರೆ ಬರೀ ಈ ಮಾತಿನ ಸ್ಪಂದನೆ ನಮಗೆ ಮೂಗಿ ತುಪ್ಪ ಹೊರಸಂಗಾಗತ್ತೆ. ಕೆಲಸ ಬರ್ಬೇಕಲ್ಲ, ಕಾರ್ಯಗತ ಆಗ್ಬೇಕಲ್ಲ. ದಯಮಾಡಿ ಸರ್, ನಾವು ಈ ಬೇಸಿಗೆ ಅಂತ ಕೇಳ್ತಾ ಇದೀವಿ. ಚರಂಡಿ ಜೊತೆ ಇವತ್ತು ವಿಡಿಯೋನ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಚರಂಡಿಯಿಂದ ಬಂದಂತ ಕಸ ಗಿಡ ಗಂಟೆಗಳು ರೋಡಿಗೆ ಸಹಿತ ಬರ್ತಾ ಇದೆ. ಹಾವು ಹುಳಾಪಡಿಗಳು ಓಡಾಡ್ತಾ ಇದೆ, ಮಕ್ಕಳಿಗೆ ತೊಂದರೆ ಆಗ್ತದೆ. ಶಾಲೆ ಮಕ್ಕಳು ಹೋಗೋಂತ ಟೈಮ್ ರೋಡ್ ಪಕ್ಕ ನಿಲ್ತಾರೆ. ಇವೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ತಾವು ನಮಗೆ ಕಸದ ಗಾಡಿ ಮತ್ತು ಈ ಜಂಗಲ್ ಕಟ್ಟಿಂಗ್ ಅನ್ನ ಕೂಡಲೇ ಮಾಡಿಸಬೇಕು. ಯಾಕಂದ್ರೆ ನಗರಸಭೆಗೆ ಮುಖ್ಯವಾಗಿ ಆಡಳಿತಾಧಿಕಾರಿಗಳು ಡಿಸಿ ಅವರು, ಇವತ್ತಿನ ಡಿಸಿ ಅವರು ಇಲ್ಲಿ ಡಿಸಿ ಆಗಿ ಬರೋದಕ್ಕಿಂತ ಮುಂಚೆ DMLA ಡೈರೆಕ್ಟರ್ ಆಗಿದ್ದಂತವರು, ಸ್ಥಳೀಯ ಸಂಸ್ಥೆಗಳ ಪ್ರತಿಯೊಂದು ಒಡನಾಟವನ್ನು ಬಲ್ಲವರು. ಆದ್ರೆ ಅವರು ಸಾಗರ ನಗರಸಭೆ ವಿಚಾರವಾಗಿ ಅವರು ಕಿವಿ, ಕಣ್ಣು, ಮೂಗು ಏನು ಇಲ್ಲದೆ ಮೌನವಾಗಿ ಹಾಕಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ನಮ್ಮ ಜಿಲ್ಲಾಧಿಕಾರಿಗಳು UDL DML ಇರಬೇಕಾದ್ರೆ ಭಾರಿ ಹೆಸರು ಮಾಡಿದ್ದಾರೆ. ಆದ್ರೆ ಶಿವಮೊಗ್ಗ ಜಿಲ್ಲೆ ಡಿಸಿ ಆಗಿ ಬಂದ್ಮೇಲೆ ಸಾಗರ ನಗರಸಭೆ ಬಗ್ಗೆ ನನಗೇನು ಸಂಬಂಧನೇ ಇಲ್ಲ ಅಂತಿದ್ದಾರೆ. ಈಗ ಈ ಒಂದು ಹೋರಾಟದ ಮೂಲಕ ನಿಮಗೆ ಆಡಳಿತಾಧಿಕಾರಿಗಳು, ಯಾಕಂದ್ರೆ ಇವತ್ತು ನೀವೇ ಅಧ್ಯಕ್ಷರಿದ್ದಾಗೆ ನಿಮ್ಗೆ ನೇರವಾಗಿ ಎಚ್ಚರಿಕೆ ಮಾಡ್ತಾ ಇದೀವಿ. ಇನ್ನೂ ಕೆಲವೇ ದಿವಸಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿದು ಹೋದ್ರೆ, ವಾರ 15 ಕಸ ಬಂತು ಅಂದ್ರೆ ತಮ್ಮ ಅಧ್ಯಕ್ಷ ಇಲ್ಲೇನು ಅಡ್ಮಿನಿಸ್ಟ್ರೇಟಿವ್ ಚೇಂಬರ್ ಇದೆ ಅಲ್ಲಿಗೆ ತಂದು ಕಸ ಸುರಿತೀವಿ ನಾವು. ಇದ್ರ ಬಗ್ಗೆ ನಿಮ್ ನಾಯಕರು ಗೋಪಾಲಕೃಷ್ಣ ಅವರ ಜವಾಬ್ದಾರಿ ಇಲ್ವಾ ಸರ್? ಅವರಿಗೂ ಸಹಿತ ನಾವು ಶಾಸಕರಿಗೂ ಹೇಳಿದೀವಿ. ಆದ್ರೆ ತಾವು ಸಹಿತ ತಿಳ್ಕೊಂಡು ಶಾಸಕರು ಇಡೀ ತಾಲೂಕಿನ ಎಲ್ಲ ಸಾಗರ ಹೊಸಲು 2 ಕಡೆ ನೋಡ್ಕೊತಾ ಇರ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್? ಸಂಬಳ ತಗೊಳ್ಳಂತ ಅಧಿಕಾರಿಗಳು ತಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಜನಪ್ರತಿನಿಧಿಯಾದವರು ಅವ್ರನ್ನ ಪ್ರಶಂಸೆ ಮಾಡ್ತಾರೆ, ಅವ್ರಿಗೆ ಏನ್ ಬೇಕು ಸಪೋರ್ಟ್ ಮಾಡ್ತಾರೆ. ಆ ದಿಕ್ಕಿನಲ್ಲಿ ಇವತ್ತು ನಮ್ಮ ನಾಯಕರಾದಂತ ಗೋಪಾಲಕೃಷ್ಣ ಬೇಳು ಸಾಹೇಬ್ರು ನಮ್ಮ ಪ್ರತಿಯೊಂದು ಕರೆಗೂ ನಾವೇನೇ ಒಂದು ವಿಡಿಯೋ ಹಾಕ್ತಾರೆ ಸಾಕು, ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ನೋಡಿ ಇವರಿಗೆ ತಾಕೀತ್ ಮಾಡ್ತಾ ಇದ್ದಾರೆ. ಆದ್ರೆ ಇವರಿಂದ ಕಾರ್ಯಗತ ಆಗ್ತಿಲ್ಲ. ಇವರಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಕೆಲಸ ಮಾಡ್ತಾರೆ, ಮೇಸ್ತ್ರಿಗಳು ಏನ್ ಕೆಲಸ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಸಂಬಳ ಮಾತ್ರ ಪ್ಯಾಕೇಜ್ ಅಲ್ಲಿ ಎಲ್ಲ ಕರೆಕ್ಟ್ ಆಗಿ 4 ಪ್ಯಾಕೇಜ್ ಅಲ್ಲಿ ಸಂಬಳ ಕ್ಲೀನ್ ಆಗಿ ಡ್ರಾ ಆಗ್ತಾ ಇದೆ. ಕೆಲಸ ತಗಂತ ಇಲ್ಲ ಅಂದ್ರೆ ದಯಮಾಡಿ ಮದನ್ ಸರ್, ನೀವು ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಯಾಕಂದ್ರೆ ಪರಿಸರ ಅಭಿಯಂತರ ಅಂತಾನೆ ತಾವು ನೇಮಕಗೊಂಡು ಬಂದಿದ್ದೀರಿ.